ಹಾಯ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ನಮ್ಮ ಮನೆಯಲ್ಲಿ ಎರಡೆರಡು ಬ್ರಹ್ಮಕಮಲದ ಹೂ ಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಅದೇ ರೀತಿ ಇವತ್ತು ಜ್ಯೇಷ್ಠ ಮಾಸದ ಹುಣ್ಣಿಮೆ ಆದ ಕಾರಣಕ್ಕೆ ವಟಸಾವಿತ್ರಿ ಹುಣ್ಣಿಮೆ ಇವತ್ತು. ಈ ಹಬ್ಬ ಗೋವಾ, ಮಹಾರಾಷ್ಟ್ರ ಮತ್ತು ಕಾರವಾರದ ಕಡೆಯಲ್ಲಿ ತುಂಬ ಚೆನ್ನಾಗಿ ಆಚರಿಸ್ತಾರೆ, ಹಿಂದೂಗಳ ಹಬ್ಬ. ಅದೇ ರೀತಿ ಫ್ರೆಂಡ್ಸ್, ನಮ್ಮನೆಯಲ್ಲಿ ಇವತ್ತು ಹಲಸಿನ ಹಣ್ಣಿನ ವಿಶೇಷವಾಗಿ ಪಾಯಸ ಮಾಡಬೇಕಂತ ಹೇಳಿ ಹಲಸಿನ ಹಣ್ಣಿನ ಸೊಳೆಯನ್ನು ಬಿಡಿಸ್ತಾ ಇದ್ದೇನೆ ನಾನು. ಈ ಸಮಯದಲ್ಲಿ ಹಲಸಿನ ಹಣ್ಣು, ಮಾವಿನ ಹಣ್ಣು ಎಲ್ಲರ ಮನೆಯಲ್ಲಿರುವುದು ಸಹಜ. ಅದರದೇ ಒಂದು ಸಮಯದಲ್ಲಿ ಆಗುವಂಥ ಹಣ್ಣು ಇದು. ಅದೇ ರೀತಿಯಾಗಿ ನಾನು ಇವತ್ತು ಹಲಸಿನ ಹಣ್ಣಿನ ಪಾಯಸವನ್ನು ದೇವರಿಗೆ ನೈವೇದ್ಯ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಫ್ರೆಂಡ್ಸ್, ಇದನ್ನು ನಾನು ಸೊಳೆಯನ್ನು ತೆಗೆದುಬಿಟ್ಟು ತುಂಬ ಚೆನ್ನಾಗಿ ಸಾರಣಿಸ್ಕೊಂಡ್ರೆ ಅದರ ನಾರುಗಳು ಸಹ ಕೆಳಗೆ ಬೀಳೋದಿಲ್ಲ. ಮತ್ತು ಅದು ಬೀಜಗಳಿರುತ್ತೆ ಅಲ್ವಾ, ಬೀಜಗಳನ್ನು ಮತ್ತೆ ಎಕ್ಸ್ಟ್ರಾ ತೆಗಿಬೇಕು ಅಂತ ಏನಿಲ್ಲ. ಸಾರಣಿಗೆಯಲ್ಲಿ ಸಾರಣಿಸ್ಬಿಟ್ರೆ ಅದೇ ಆ ರೀತಿ ಜರಡಿ ಹಿಡಿದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನಯವಾಗಿ ಬಂದಿದೆ ಅಂಥೇಳಿ. ಇದನ್ನು ರವೆ ಪಾಯಸಕ್ಕೆ ಅಥವಾ ಅಕ್ಕಿ ಪಾಯಸಕ್ಕೆ ಹಾಕಿದರೆ ಹಲಸಿನ ಹಣ್ಣಿನ ಪರಿಮಳನೂ ಬರುತ್ತೆ ಹಾಗೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿವತ್ತು ರವೆ ಪಾಯಸ ಮಾಡಿದ್ದಕ್ಕೆ ಹಾಕಿದ್ದೇನೆ. ಹಾಗೆ ಸ್ವೀಟ್ ಒಂದೇ ಬೇಡ ಅಂಥೇಳಿ ನಾನು ಸಂಬಾರ ಸೊಪ್ಪಿನ ಬಜ್ಜಿಯನ್ನು ಮಾಡ್ತಾಯಿದ್ದೇನೆ. ತುಂಬ ಕ್ರಿಸ್ಪಿಯಾಗಿತ್ತು ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಟೇಸ್ಟ್ ಆಗಿತ್ತು. ಅದೇ ರೀತಿಯಾಗಿ ನಾನು ಇವತ್ತು ವಟಸಾವಿತ್ರಿ ಹುಣ್ಣಿಮೆಗೆ ಅಂಥೇಳಿ ಹಲಸಿನ ಹಣ್ಣಿನ ಪಾಯಸ ಮತ್ತು ಸಾಂಬಾರು ಸೊಪ್ಪಿನ ಬಜ್ಜಿಯನ್ನು ಮಾಡಿದ್ದೇನೆ. ನೀವು ಏನು ಮಾಡಿದ್ದೀರಿ ಅಂಥೇಳಿ ಕಮೆಂಟ್ಸಲ್ಲಿ ತಿಳಿಸಿ. ಧನ್ಯವಾದ.